ಪ್ರಿಯದರ್ಶಿನಿ ಹೋಟೆಲ್ನ ಕರಾಳ ಸತ್ಯ ಬಟಾಬಯಲು. ಬೆಳಗಾವಿ ನಗರದ ಜನರೇ ಎಚ್ಚರ. ನೀವು ಪ್ರತಿದಿನ ಮುಂಜಾನೆ ಸವಿಯುವ ಉಪಹಾರ ನಿಮ್ಮ ಜೀವಕ್ಕೆ ಕಂಟಕರವಾಗುತ್ತಿದೆ. ಹೌದು, ನಗರದ ಶ್ರೀ ದುರ್ಗಾದರ್ಶಿನಿ ಹೋಟೆಲ್ನಾಗಿದೆ. ಗ್ರಾಹಕರಿಗೆ ಪೌಷ್ಟಿಕ ಆಹಾರ ನೀಡಬೇಕಾದ ಜಾಗದಲ್ಲಿ ಫಂಗಸ್ ಹಿಡಿದ ಕೊಳೆತು ನಾರುತ್ತಿರುವ ತರಕಾರಿಗಳನ್ನು ಬಳಸಿ ಉಪಹಾರ ತಯಾರಿಸಲಾಗುತ್ತಿದೆ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟ ಆಡುತ್ತಿರುವ ಈ ಆಘಾತಕಾರಿ ದೃಶ್ಯಗಳು ಈಗ ಎಂಥವರನ್ನ ಬೆಚ್ಚಿ ಬೀಳಿಸುವಂತಿವೆ. ಆಹಾರ ಸುರಕ್ಷತಾಧಿಕಾರಿಗಳೇ, ಕುಳಿತ ಕುರ್ಚಿಯಿಂದ ಎದ್ದು ಬನ್ನಿ. ಲಕ್ಷಾಂತರ ಬೆಳಗಾವಿ ನಗರದ ಜನರ ಆರೋಗ್ಯ ದಿನವೂ ಅಪಾಯಕ್ಕೆ ಸಿಲುಕುತ್ತಿದ್ರು. ಈ ಆಹಾರ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುಳಿತಿದ್ದಾರಾ? ನಗರದಲ್ಲಿ ಇಂತಹ ವಿಷಪೂರಿತ ಆಹಾರ ಸರಬರಾಜು ಮಾಡುವ ಹೋಟೆಲ್ಗಳು ಬಯಲಾಗಿ ನಡೆಯುತ್ತಿದ್ರು ಅಧಿಕಾರಿಗಳು ಕನಿಷ್ಠ ಭೇಟಿ ನೀಡಿ ಪರಿಶೀಲಿಸುವ ಸೌಜನ್ಯವನ್ನ ತೋರುತ್ತಿಲ್ಲ. ಇದು ಕರ್ತವ್ಯ ಲೋಪವೋ ಅಥವಾ ಹೋಟೆಲ್ ಮಾಲೀಕರ ಜೊತೆಗಿನ ಶಾಮೀಲೋ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಉದ್ಭವಿಸಿದೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಧ್ವನಿ ಎತ್ತಿರುವ ಸಮಾಜ ಸೇವಕರಾದ ಜಾನ್ ಕರೆಪ್ಪಾಗೋಳ್ ಅವರು ತಕ್ಷಣವೇ ಈ ಹೋಟೆಲ್ ಮೇಲೆ ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿ ಸೀಲ್ ಡೌನ್ ಮಾಡಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಖಡಕ್ಕಾಗಿ ಒತ್ತಾಯಿಸಿದ್ದಾರೆ. ತಪ್ಪು ಮುಚ್ಚಿ ಹಾಕಲು ಹೋಟೆಲ್ ಸಿಬ್ಬಂದಿ ಸರ್ಕಸ್. ಇತ್ತ ಕಡೆ ಸುದ್ದಿ ಮತ್ತು ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಹೋಟೆಲ್ ಸಿಬ್ಬಂದಿ ಬೀದಿ ಬದಿ ಗಟಾರದ ಮೇಲಿಟ್ಟಿದ್ದ ಕೊಳೆತ ತರಕಾರಿಗಳನ್ನು ತರಾತುರಿಯಲ್ಲಿ ಹೋಟೆಲ್ ಒಳಗಡೆ ಹೊತ್ತೊಯ್ದು ತಮ್ಮ ಪಾಪದ ಕೃತ್ಯವನ್ನ ಮುಚ್ಚಿ ಹಾಕಲು ಯತ್ನಿಸಿದ್ದಾರೆ. ಆದರೆ ಕ್ಯಾಮೆರಾ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗಿಲ್ಲ. ಇಷ್ಟೆಲ್ಲ ಸಾಕ್ಷ್ಯಾಧಾರಗಳು ಕಣ್ಮುಂದಿದ್ರೂ ಆಹಾರ ಸುರಕ್ಷತಾ ಅಧಿಕಾರಿಗಳು ಇನ್ನು ಮುಂದೆ ನಿದ್ರೆಯಿಂದ ಏಳ್ತಾರಾ ಅಥವಾ ಜನರ ಪ್ರಾಣದ ಜೊತೆ ಆಟವಾಡುವ ಈ ಹೋಟೆಲ್ ಮಾಲೀಕರ ವಿರುದ್ಧ ಸೂಕ್ತ ಕ್ರಮ ಕೈಗೊಂಡು ಹೋಟೆಲ್ ಲೈಸೆನ್ಸ್ ರದ್ದು ಮಾಡ್ತಾರಾ? ಕಾದು ನೋಡಬೇಕಿದೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.